ಯಾರಪ್ಪ ಏ ಇದು ನೀವು ಯಾರು ಇದನ್ನ ಹಾಸ್ಯ ಅಂತ ತಗೋಬಾರ್ದು. ಸುಮ್ಮನೆ ಕೇಳ್ಬೇಕು, ಚಿಂತನೆ ನಡೆದಿರ್ತೈತಿ, ಕೇಳ್ಬೇಕು. ಯಾರು ನೀನು? ನಾನೊಬ್ಬ ಮಾನವ. ನೀನು ಮಾನವನೋ ಪ್ರಾಣಿನೋ ಏನು ಅಂತ ಕೇಳ್ತಾ ಇಲ್ಲ. ನೀನು ಯಾರಂತ ಕೇಳಕತ್ತೀನಿ ನಾನು. ಯಾರು ನೀನು? ನಾನೊಬ್ಬ ವ್ಯಕ್ತಿ. ವ್ಯಕ್ತಿ ಅಂತ ಕೇಳ್ತಾ ಇಲ್ಲ ನಾನು. ವ್ಯಕ್ತಿನೋ ವಸ್ತುನೋ ಅಂತ ಕೇಳ್ತಾ ಇಲ್ಲ. ನೀನು ಯಾರಂತ ನಾ ಕೇಳ್ತಾ ಇದ್ದೀನಿ. ಯಾರು ನೀನು? ಅಲ್ಲಿ ಕೊಡೋ ನೀವು. ನೀನು ಯಾರು? ಯಾರು ನೀನು? ಮಾನವ. ಅಲ್ಲ, ಮಾನವನ ಅವನ ಅಲ್ಲೇ ಹೇಳನಲ್ಲ ಅಲ್ಲೇ. ಪ್ರಾಣಿಯೋ ಮಾನವನಂತ ನಾ ಕೇಳ್ತಾ ಇಲ್ಲ. ನೀನು ಯಾರಂತ ನಾ ಕೇಳ್ತೀನಿ. ಕೂತ್ಕೋ. ಅಂದರೆ ಈ ಪ್ರಶ್ನೆಯನ್ನು ಅಂತರ ಅವಲೋಕನ ಮಾಡ್ಕೊಂಡಾಗ ಗೊತ್ತಾಗತ್ತ. ಇವಾಗ ಸಹಜವಾಗಿ ನಮ್ಮನ್ನೇ ಯಾರಾದರೂ ಕೂಡ ನೀನು ಯಾರಂತ ಕೇಳಿದ್ರೆ ನಾವೇನು ಹೇಳ್ತೀವಿ? ನಮ್ದು ಇಂಥ ಹೆಸರು ಅಂತಂದು ಹೇಳ್ತೀವಿ. ಹೌದೇನಿಲ್ಲ? ಸಹಜ. ಫಸ್ಟಿಗೆ ನಾವೇನಂತೀವಿ, ಯಾರಂತ ಕೇಳಿದ ತಕ್ಷಣ ಇಂಥ ಹೆಸರು ಅಂತಂದು ಹೇಳ್ತೀವಿ ನಾವು. ಅಲ್ಲಪ್ಪ, ನಿನ್ನ ಹೆಸರು ಏನಂತ ನಾ ಕೇಳಕತ್ತಿಲ್ಲ, ನೀನು ಯಾರು? ಇನ್ನೊಂದಿಷ್ಟು ಜನ ಅಂತಿರ್ತಾರೆ, ನೀನು ಯಾರಂತ ಕೇಳಿದಾಗ ಏನಂತಾರೆ, ಇಲ್ರಿ ನಾ ಇಂಥ ಊರವ, ನಾನು ಇಂಥ ಕೊಪ್ಪಳದ ಊರ, ನಾನು ಅಲ್ಲಿ ಕೊಪ್ಪಳದಾಗ ಇರ್ತೀವಿ, ಎಲ್ಲಿರ್ತೀವಿ ಅಂತ ನಾ ಕೇಳಿಲ್ಲ. ನೀನು ಯಾರು? ಇಲ್ಲ ನಾನು ಭಾರತೀಯ ಅಂತ ನಾನು ಅಂತೀನಿ. ಅಲ್ಲ, ನೀ ಯಾವ ದೇಶದವಂತ ನಾ ಕೇಳಕತ್ತಿಲ್ಲ ನಾನು. ನೀನು ಯಾರು? ಇಲ್ಲ ನಾನು ಇಂಥವ್ರ ಮಗ ಅಂತ ನಾನು ಅಂತೀನಿ. ನೀ ಯಾರ ಮಗ ಅಂತ ನಾ ಕೇಳಕತ್ತಿಲ್ಲ ನಾನು. ನೀನು ಯಾರು? ಇಲ್ಲ ನಾನು ಇಷ್ಟನೇ ಕ್ಲಾಸ್ ಓದ್ತೀನಿ ನಾನು. ನೀ ಎಷ್ಟನೇ ಕ್ಲಾಸ್ ಓದ್ತೀನಂತ ನಾ ಕೇಳಕತ್ತಿಲ್ಲ. ನೀನು ಯಾರು? ಇಲ್ಲ ನಾನು ಇಂಥ ಉದ್ಯೋಗವನ್ನು ನಾ ಮಾಡ್ತೀನಂತ ನಾನು ಅಂತೀನಿ. ನಾ ಯಾವ ಉದ್ಯೋಗ ಮಾಡಕತ್ತೀನಂತ ಕೇಳಕತ್ತಿಲ್ಲ. ನೀನು ಯಾರು? ಹಾಗಾದರೆ ನಾನು ಯಾರಂಗಂದ್ರೆ? ನೀವು ಯಾರಂಗಂದ್ರೆ? ಹಿಂಗ ನಾನು ಯಾರಂತ ಹುಡ್ಕೋಂತ ಹೋದಂಗಲ್ಲಿ ತಲೆ ಕೆಡ್ತದೆ. ಮತ್ತು ಹುಚ್ಚರಾಗಿರಿ. ಮತ್ತು ನೀವು ಹುಚ್ಚರಾಗೋದು ಒಂದು ಕಡೆ, ಇನ್ನೊಂದು ಕಡೆ ನಿಚ್ಚಳಾಗೋದು ಒಂದು ಕಡೆ ಐತಿ. ನಾನು ಯಾರು ಅಂತಂದೇಳಿ ಅವಲೋಕನ ಮಾಡ್ಕೊತ ಹೋದಾಗಲಿ ಒಬ್ಬ ಪತಿ ಇರ್ತಾನೆ, ಒಬ್ಬ ವ್ಯಕ್ತಿ ಇರ್ತಾನೆ. ಆ ವ್ಯಕ್ತಿ ತನ್ನ ಪತ್ನಿಯ ಬಳಿ ಹೋಗಿ ಕೂಡ್ತಾನೆ. ತನ್ನ ಪತ್ನಿಯ ಬಳಿ ಹೋಗಿ ಆಕೆಯ ಜೊತೆ ಕುತ್ಕೊಂಡಾಗ ಆತೇನಂತ ಅನ್ಸ್ಕೊತಾನ? ಏನಂತ ಅನ್ಸ್ಕೊತಾನ? ಪತಿ ಅಂತ ಅನ್ಸ್ಕೊತಾನೆ. ಅದೇ ಆ ವ್ಯಕ್ತಿ ತನ್ನ ತಂದೆ ತಾಯಿ ಬಳಿ ಹೋಗಿ ಕುತ್ಕೊತಾನೆ. ಅವಾಗ ಆತೇನಂತ ಅನ್ಸ್ಕೊತಾನ? ಮಗ ಅಂತ ಅನ್ಸ್ಕೊತಾನೆ. ಅವರ ಅಣ್ಣನ ಬಾಜು ಹೋಗಿ ಕುಂದಿರ್ತಾನೆ, ತಮ್ಮ ಅಂತ ಅನ್ಸ್ಕೊತಾನೆ. ಮತ್ತು ಇತ್ತಗಿ ಒಂದಿಬ್ರು ಮಕ್ಕಳು ಇರ್ತಾರೆ, ಮಕ್ಕಳ ಬಳಿ ಹೋಗಿ ಆತ ಕೂಡ್ತಾನೆ. ಅವಾಗ ಮತ್ತೆ ಆತೊಂದೊಂದು ಅಂಗಡಿ ಇರ್ತೈತೆ, ಒಂದು ಅಂಗಡಿಗೆ ಹೋಗ್ತಾನ, ಅಲ್ಲಿ ಚೇರ್ ಮೇಲೆ ಕೂಡುತ್ತಾನೆ ಮಾಲೀಕ. ಅಲ್ಲ, ಎಷ್ಟು ಜನ ಅದರಲ್ಲಿ ಇರೋದ ಒಬ್ಬತ್ತೋದಿಲ್ಲ. ಮತ್ತು ಇರೋದ ಒಬ್ಬತ್ತದನ್ನ ಮತ್ತು ಅತ್ತಗ ಅಪ್ಪ ಅಂತೀರಿ, ಮಗ ಅಂತೀರಿ, ಪತಿ ಅಂತೀರಿ, ಮಾಲೀಕ ಅಂತೀರಿ. ಮತ್ತು ವಾಸ್ತವದಲ್ಲಿ ಆತ ಯಾರು ಹಂಗಂದ್ರೆ? ಯಾರಾದರೂ ಒಬ್ರಾಗಕ್ಕೆ ಸಾಧ್ಯವಿಲ್ಲ. ಯಾರಾದರೂ ಒಬ್ರಾಗಕ್ಕೆ ಸಾಧ್ಯ, 4-5 ಜನ ಆಗಕ್ಕೆ ಸಾಧ್ಯ ಐತೇನು? ಮತ್ತು ವಾಸ್ತವದಲ್ಲಿ ಆತ ಪತಿಯೋ ಏನು ಅಣ್ಣನೋ ಏನು ಮಾಲೀಕನೋ ಯಾರಾತ ಹಂಗಿದ್ರ? ನೋಡ್ರಿ, ಒಮ್ಮೆ ಏಕಾಂತ ಸ್ಥಳದಲ್ಲಿ ಗುಡ್ಡದಾಗ ಹೋಗಿ ಕುತ್ಕೊಂಡು, ಏಕಾಂತ ಯಾರೂ ಇಲ್ಲದಂಥ ಸ್ಥಳದಲ್ಲಿ ಕುತ್ಕೊಂಡಾಗ ಅಲ್ಲಿ ಪತ್ನಿಯೂ ಇಲ್ಲ, ಅಲ್ಲಿ ಅಣ್ಣನೂ ಇಲ್ಲ, ಮಕ್ಕಳು ಇಲ್ಲ, ಯಾವ ಗಿರಾಕಿಗಳಿಲ್ಲ, ಏನೂ ಇಲ್ಲ. ಏಕಾಂತ ಸ್ಥಳದಲ್ಲಿ ಕುತ್ಕೊಂಡಾಗ ನಾನು ಯಾರು ಅಂತಂದೇಳಿ ಅವಲೋಕನ ಮಾಡ್ಕೋಂತ ಕುತ್ಕೊಂಡಾಗ ಒಂದು ಗೊತ್ತಾಗತ್ತೆ. ಏನು ಅರ್ಥ ಆಗತ್ತಂದ್ರೆ, ನಾನು ಯಾರು ಅನ್ನೋದು ಗೊತ್ತಿಲ್ಲನೋ ಅಜ್ಞಾನ ಅವನಿಗೆ ನಿಶ್ಚಯ ಆಗುತ್ತೆ, ಗೊತ್ತಾಗುತ್ತೆ. ಅವಾಗ ನಾನು ಯಾರು ಅನ್ನೋದು ಗೊತ್ತಿಲ್ಲ ಅನ್ನೋದು ಗೊತ್ತಾಗುತ್ತೆ ಅವನಿಗೆ. ವಾಸ್ತವದಲ್ಲಿ ನಾವು ಯಾರನ್ನೋದು ನಮಗೆ ಗೊತ್ತಿಲ್ಲ. ನಮಗೆ ನಿಜವಾಗ್ಲಿ ನೋಡಿದ್ರಪ್ಪ ಅಂದ್ರೆ ನಾವು ಯಾರಂತ ನಮಗೆ ತಿಳ್ಕೊಂಡಾಗ ನಮಗೆ ದುಃಖ ಆಗೋದಿಲ್ಲ. ನಮಗೆ ಏನಾಗ್ಬಿಟ್ಟತ್ತಂದ್ರೆ, ಮೊದಲಿಂದ ಏನಾರ ಪ್ರಶ್ನೆ ಮಾಡಕ್ಕತ್ತಿದ್ರಪ್ಪ ಅಂತಂದ್ರೆ ಏನಂತಿದ್ವಿ? ಇವು ಸಣ್ಣ ಮಕ್ಕಳು ಇರ್ತಿದ್ವಿ ನಾವೆಲ್ಲ. ಸಣ್ಣ ಮಕ್ಕಳಿದ್ದಾಗ ಯಾರಿಗೆ ಪ್ರಶ್ನೆ ಮಾಡ್ತಿದ್ವಿ? ಅಪ್ಪ ಅಮ್ಮ ಪ್ರಶ್ನೆ ಮಾಡ್ತಿದ್ವಿ. ಏನಾರ ಅದು ಯಾಕೆ ಹಿಂಗ, ಇದು ಯಾಕೆ ಹಿಂಗ, ಅದು ಏನಂತ ಕೇಳಿದ್ರಪ್ಪ ಅಂದ್ರೆ ಅದು ಹಂಗೈತಿ ಹಿಂಗೈತಿ ತಂದಾಗ
ಅವ್ರ ಅಪ್ಪ ಅಮ್ಮ ಏನಂತಂದ್ರು ಅವರು, ಏಯ್ ಕೋಡಿ ನಿನಗೇನು ಗೊತ್ತಾಗತ್ತೆ ಸುಮ್ಮನೆ ಇರ ಅಂತದ್ರಿಲ್ಲ, ನಿನಗೇನು ಗೊತ್ತಾಗತ್ತೆ ಸುಮ್ಮನೆ ಇರ ಅಂತ. ಒಂದಿಷ್ಟು ವಯಸ್ಸಿ ಬಂದಮೇಲೆ ಲಗ್ನಕ್ಕನ ಇಲ್ಲದಕ್ಕನ ಏನಾರ ಸಣ್ಣ ಪುಟ್ಟ ಸಂಸಾರದಾಗ ಏನಾರ ಹೇಳೋ ಟೈಮ್ನಾಗ ಹೇಳ್ತಿಗಂತಿರ್ತಾನೆ, ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತ. ಅವಾಗ ಹೇಳ್ತಿ ಅಂತಂತಾಳ, ನಿನಗೇನು ಗೊತ್ತಾಗತ್ತೆ ಸುಮ್ಮನೆ ನನಗಿಂತ ಶಾಣೆ ಇದೇನಂತಂತಾಳ ಆಕೆ ಹೇಳ್ತಿ ಅಂತಾಳಿಲ್ಲ. ಮೊದಲ ಶಾಣೆ ಇರ್ತಾಳೆ ಆಕೆ, ಶಾಣೆ ಇದಕ್ಕೆ ಲಗ್ನ ಆಗಿರ್ತಾನವ. ನಿನಗೇನು ಗೊತ್ತಾಗುತ್ತೆ ಸುಮ್ಮನೆ ಇರಂತಾಳೆ ಹೇಳ್ತಿ. ಮತ್ತು ಸ್ವಲ್ಪ ವಯಸ್ಸಾದ್ಮೇಲೆ ಮಕ್ಕಳನ್ನ ಏನಂತವ ಮನ್ಯಾಗ, ಏನಾರ ಅಪ್ಪ ಸ್ವಲ್ಪ ವ್ಯವಹಾರದಾಗ ಹಂಗೆ ಮಾಡಪ್ಪ ಹಿಂಗೆ ಮಾಡ್ಬೇಕಪ್ಪ ಅಂತ ಮಕ್ಳಿಗೆ ಏನಾರ ಸಲಹೆ ಕೊಟ್ರಪ್ಪ ಅಂದ್ರೆ ಅಪ್ಪಗೆ ಏನಂತಾರೆ ಮಕ್ಕಳು, ಯಪ್ಪ ನೀ ಹಳೇ ಜಯಮಾನದಾಗಿದ್ದೆ, ಹಳೇ ಕಾಲದಾಗದಿ, ನಿನಗೇನು ಗೊತ್ತಾಗತ್ತೆ ಸುಮ್ಮನೆ ಇರ ಅಂತಂತಂದ್ರೆ. ಮತ್ತು ಮೊಮ್ಮಕ್ಕಳ ಕಾಲ ಬಂತು. ಮೊಮ್ಮಕ್ಕಳ ಕಾಲಕ್ಕೆ ಬಂದಾಗ ಅಜ್ಜ ಆಗಿರ್ತಾನಿವ. ಅವಾಗ ಮೊಮ್ಮಕ್ಕಳಿಗೆ ಏನಾರ ಇವ ಅಜ್ಜ ಹೇಳಕ್ಕೆ ಹೋದ್ರಪ್ಪ ಅಂದ್ರೆ ಅವೇನಂತವು, ಅಜ್ಜ ನನಗಿಂತ ಅಡ್ವಾನ್ಸ್ ಅದೇನು ನೀನು, ನೋಡಿ ಮೊಬೈಲ್ ಹೆಂಗೆ ಪಟ 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 ಉಪಯೋಗ ಮಾಡ್ತೀನಿ, ಏನಾದ್ರು ಗೊತ್ತಾಗತ್ತೆ ನಿನಗೆ? ಏನೂ ಗೊತ್ತಾಗೋದಿಲ್ಲ, ಮುದುಕಾಗಿ ಸುಮ್ಮನೆ ಕೂತ್ಕೊಂಡು ನಿನಗೇನು ಗೊತ್ತಾಗತ್ತ? ಅಲ್ಲ, ಮಕ್ಕಳಿದ್ದಾಗೂ ನನಗೇನು ಅನ್ನೋದು ಗೊತ್ತಾಗಲಿಲ್ಲ, ಲಗ್ನ ಆದಮೇಲೂ ಸಹಿತ ನನಗೇನು ಗೊತ್ತಾಗಲಿಲ್ಲ, ನನಗೆ ಮಕ್ಕಳಾದ್ಮೇಲೆ ಸಹಿತ ನನಗೇನು ಗೊತ್ತಾಗಲಿಲ್ಲ ಸುಮ್ಮನೆ ಅಂತಂದರು. ಮತ್ತು ಅಜ್ಜ ಆದಮೇಲೆ ಸಹಿತ ನಿನಗೇನು ಗೊತ್ತಾಗಲ್ಲ ಸುಮ್ಮನೆ ಇರು ಅಂತಂದ್ರಲ್ಲ. ಮತ್ತು ವಾಸ್ತವದಲ್ಲಿ ನಿನಗೆ ಗೊತ್ತಾಗೋದು ಯಾವಾಗ? ಹಂಗಂದ್ರೆ ಗೊತ್ತು ಮಾಡ್ಕೋಬೇಕಲ್ಲ. ಮತ್ತು ನಾವು ಯಾವಾಗ ಗೊತ್ತು ಮಾಡ್ಕೋಬೇಕು ಹಂಗಿದ್ರೆ? ನಾನು ಯಾರನ್ನೋದು ನನಗೆ ತಿಳ್ಕೊಂಡಿಲ್ಲಲ್ಲ, ಅದಕ್ಕೆ ಭಾಳ ದುಃಖ ಆಗೈತೆ ನನಗೆ. ನಾನು ಯಾರನ್ನ ನಾನು ತಿಳ್ಕೊಳ್ಳೋದಕ್ಕೆ ನನಗೆ ದುಃಖ, ಚಿಂತೆ, ಯಾತನೆಗಳು ನಮಗೆ ಆಗಿರ್ತಕ್ಕಂಥದ್ದು. ಈ ನಿಮಗೆ ಓದು ಸೋಮವಾರ ನಿಮ್ಗೆ ಹೇಳ್ತಾ ಇದ್ದೆ, ಏನು ಹೇಳ್ತಿದ್ದೆ? ಅನ್ನವೇ ದೇವರು, ಅನ್ನಮಯ ಕೋಶ. ಈ ದೇಹ ಅಂದರೆ ಕೇವಲ ಒಂದಿಲ್ಲ, ಏಸದವು ಮೂರದವು: ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ. ಮತ್ತು ಇದ್ರೊಳಗಡೆ 5 ಕೋಶಗಳದವು ಅಂತ ಹೇಳ್ತಾ ಇದ್ದೆ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತಕ್ಕಂಥ ಕೋಶಗಳದು ಅಂತ ಸೋಮವಾರ ಹೇಳ್ತಾ ಇದ್ದೆ. ಅಂದ್ರೆ ನಾನು ಏನಂತ ತಿಳ್ಕೊಂಬಿಟ್ಟಿನಿ ಅಂದರೆ ಈ ದೇಹವೇ ನಾನಂತ ತಿಳ್ಕೊಂಬಿಟ್ಟಿನಿ. ನಾ ಏನು ತಿಳ್ಕೊಂಡಿನಿ? ಈ ದೇಹವೇ ನಾನಂತ ತಿಳ್ಕೊಂಡ್ಬಿಟ್ಟಿನಿ. ನೀವು ಎದರಿಂದ ನೋಡ್ತೀರಿ? ನೀವು ಕಣ್ಣಿನಿಂದ ನೋಡ್ತೀನಿ ಅಂತೀರಿ. ಯಾವುದರಿಂದ ಕೇಳ್ತೀರಿ? ನೀವು ಕಿವಿಯಿಂದ ಕೇಳ್ತೀರಿ. ಯಾವುದರಿಂದ ರುಚಿಸ್ತೀರಿ? ನೀವು ಯಾವುದರಿಂದ ನಡಿತೀರಿ? ನೀವು ಯಾವುದರಿಂದ ಕೆಲಸ ಮಾಡ್ತೀರಿ? ನೀವು ಅಲ್ಲ, ನಿಮ್ಮ ಪ್ರಕಾರನ ಬರೋಣ. ಇವಾಗ ಕಣ್ಣಿನಿಂದ ನೋಡ್ತೀನಂತೀರಿ, ಕಿವಿಯಿಂದ ಕೇಳ್ತೀನಂತೀರಿ, ನಾಲಿಗೆಯಿಂದ ರುಚಿಸ್ತೀನಂತೀರಿ, ಕೈಗಳಿಂದ ಕೆಲಸ ಮಾಡ್ತೀನಂತೀರಿ, ಕಾಲಿನಿಂದ ನಡಿತೀನಂತೀರಲ್ಲ. ನಿಮ್ಮ ಪ್ರಕಾರನ ಬರೋಣ. ಒಬ್ಬ ವ್ಯಕ್ತಿ ಯಾರೋ ತೀರ್ಕೊಂಡನ ಅವನೇನು ಮಾಡೋದಂದ್ರೆ ಗೂಟಕ್ಕೆ ಬಡದಾರ, ಅಲ್ಲಿ ಒಬ್ಬವನದ ಸತ್ತನ, ಅವನಿಗೂ ಕಣ್ಣು ಐತಿಲ್ಲ, ಮತ್ತು ಅವನು ಯಾಕೆ ನೋಡವಲ್ಲ? ಹಂಗಂದ್ರೆ ಅವನಿಗೂ ಕಿವಿ ಐತೋದಿಲ್ಲ, ಮತ್ತು ಅವನಿಗೂ ಕಿವಿ ಐತಿ, ಮತ್ತು ಅವ ಯಾಕೆ ಕೇಳಿಸ್ಕೊಂತಿಲ್ಲ? ಅವನು ಮುಂದ್ಗಡೆ ಅವ್ರ ಹೆಣ್ಮಕ್ಳು ಹಾಡಾಡ್ಕೊಂಡು ಅಳ್ತಿರ್ತಾರೆ. ಮತ್ತು ಹಾಡಾಡ್ಕೊಂಡು ಅಳೋ ಟೈಮ್ನಾಗ ಮತ್ತು ಅವು ಕೇಳಿಸ್ಕೋಬೇಕಾಗಿತ್ತಲ್ಲ. ಹಾಡಾಡ್ಕೊಂಡು ಅಳೋ ಟೈಮ್ನಾಗ ಒಬ್ಬ ಸ್ನೇಹಿತ ಬರ್ತಾನಂತೆ, ಯಾರು ತೀರ್ಕೊಂಡಿರ್ತಾನಲ್ಲ ಅವನ ಸ್ನೇಹಿತ ಹೂವಿನ ಸರಿ ಹಿಡ್ಕೊಂಬಂದಿರ್ತಾನಂತೆ. ಹೂವಿನ ಸರಿ ಹಿಡ್ಕೊಂಬಂದಾಗ ಅವ್ರು ಹೆಣ್ಮಕ್ಳು ಹಾಡಾಡ್ಕೊಂಡು ಅಳ್ತಿರ್ತಾರಲ್ಲ, ಅವ್ರು ಅಂತಿರ್ತಾರಂತೆ, ನೋಡು ನಿಮ್ಮ ಸ್ನೇಹಿತ ಬಂದಾನ, ಪ್ರಾಣಕ್ಕೆ ಪ್ರಾಣ ಕೊಡ್ತಕ್ಕಂಥ ಸ್ನೇಹಿತ ಬಂದಾನ, ಕಣ್ಣರ ತೆಗಿ, ಕೇಳಿಸ್ಕೊ ಅಂತ. ಅಕಸ್ಮಾತ್ ಈಕಿ ಅಂದದ್ದು ಕೇಳಿಸ್ಕೊಂಡು ಅವಾಗ ಕಣ್ಣು ಏನಾರು ತೆಗೆದ್ರೆ ಇವರಿಬ್ರು ಕಣ್ಣು ಮುಚ್ಚಬೇಕಾಗ್ತದೆ. ಅವ ಅಕಸ್ಮಾತ್ ಏನಾರು ಕೇಳಿಸ್ಕೊಂಡು